ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 14ನೆಯ ಜೀವನ ಪ್ರಕ್ರಿಯಾ ಸಂಧಿಯ 27ನೇ ಪದ್ಯವನ್ನು 439ನೇ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ಇದು ಹರಿಕಥಾಮೃತಸಾರದ ಪ್ರವಚನದ 88ನೇ ಭಾಗ. ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಸುವುದು ಅನುಪಾಧಿಯಲ್ಲಿ ಪ್ರತಿಬಿಂಬಾಫೆಯಲ್ಲಿ ಹರಿಗೆ ತಿಳಿಯೇ ತಿಕಕುಧಾಮನ ಅತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ಈ ಸೂರ್ಯ ಹಗಲಿನಲ್ಲಿ ಉದಯಿಸಿದ್ದಾಗ ಸ್ವಲ್ಪ ಏನಾದರೂ ಮಳೆ ಬಂದರೆ, ತುಂತುರು ಹನಿಗಳು ಬಂದರೆ ಆಗ ಒಂದು ಕಾಮನ್ ಬಿಲ್ ಕಾಣಿಸ್ತದೆ. ಇದೊಂದು ನೈಸರ್ಗಿಕ ವಿದ್ಯಮಾನ, ಅಲ್ಲ ಎಲ್ಲರಿಗೂ ಗೊತ್ತಿದ್ದಿದ್ದೆ. ನಳಿನ ಮಿತ್ರ ಅಂದರೆ ಸೂರ್ಯ. ಆ ಸೂರ್ಯನಿಗೆ ಇಂದ್ರಧನು ಅಂದರೆ ಕಾಮನ ಬಿಲ್ಲು, ಇಂದ್ರ ಚಾಪ ಅಂತ ಕರೀತಾರೆ, ಇಂದ್ರನ ಬಿಲ್. ಅದು ಪ್ರತಿಫಲಿಸುವಂತೆ ಅದೊಂದು ದೃಷ್ಟಾಂತ. ಅದರಂತೆ ಈ ಜಗತ್ರಯವು ಕಂಗೊಳಿಪುದು ಅನುಪಾಧಿಯಲ್ಲಿ. ಕಂಗೊಳಿಪುದು ಅಂದರೆ ಶೋಭಿಸ್ತಾ ಇದೆ, ಜಗತ್ತು ಶೋಭಿಸ್ತಿದೆ. ಹೇಗೆ ಅಂದರೆ ಅನುಪಾಧಿಯಲ್ಲಿ, ಉಪಾಧಿ ಇಲ್ಲದೆ. ಪ್ರತಿಬಿಂಬಾಫೆಯಲ್ಲಿ ಹರಿಗೆ, ಹರಿ ಇದಕ್ಕೆ ಬಿಂಬ, ಆ ಹರಿಗೆ ಇದು ಪ್ರತಿಬಿಂಬ, ಅವನು ಬಿಂಬ, ಇದು ಪ್ರತಿಬಿಂಬ. ತಿಳಿಯೇ ತ್ರಿಕಕುಧಾಮನ ಅತಿ ಮಂಗಳ ಸ್ವರೂಪವ. ಹೀಗೆ ತಿಳ್ಕೋಬೇಕು. ಇಡೀ ಜಗತ್ತೆಲ್ಲವೂ ಕೂಡ ಆ ಪರಮಾತ್ಮನ ಪ್ರತಿಬಿಂಬ ಅಂತ ಹೀಗೆ ತಿಳ್ಕೊಳ್ಬೇಕು. ತ್ರಿಕಕುಧಾಮ, ಪ್ರಭೂತ ತ್ರಿಕಕುಧಾಮ ಅಂದರೆ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಅನ್ನುವಂಥ 3 ಲೋಕಗಳುಳ್ಳವನು. ಅತಿ ಮಂಗಳ ಸ್ವರೂಪವ, ಅತ್ಯಂತ ಮಂಗಳಕರವಾದಂಥ ಆ ಭಗವಂತನ ರೂಪಗಳನ್ನು ಹೀಗೆ ತಿಳಿದುಕೊಳ್ಬೇಕು. ತಿಳಿದುಕೊಂಡ್ರೆ ಸ್ವರೂಪವ ಸರ್ವಠಾವಿಲಿ ಪೊಳೆವ ಹೃದಯಕ್ಕೆ, ನಮ್ಮ ಹೃದಯದಲ್ಲಿ ಆತ ಹೊಳಿತಾನೆ, ಆತನ ಸ್ವರೂಪ ಹೊಳಿತದೆ. ಹೇಗೆಂದರೆ ಸರ್ವಠಾವಿಲಿ, ಎಲ್ಲ ಕಡೆ, ಪ್ರತಿಯೊಬ್ಬರಿಗೂ, ಪ್ರತಿ ದಿವಸ, ಪ್ರತಿನಿತ್ಯವೂ ಕೂಡ ಹಾಗಾಗ್ತದೆ. ಹೇಗೆಂದರೆ ಪ್ರಹ್ಲಾದ ಪೋಷಕನು, ಪ್ರಹ್ಲಾದನ ಪೋಷಕನಾದಂಥ ಭಗವಂತ, ಪ್ರಹ್ಲಾದನ ಅನುಗ್ರಹ ಮಾಡಿದಂಥ ಭಗವಂತ ಈ ರೀತಿಯಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲಿ ಈ ಜಗತ್ರಯವು ಕಂಗೊಳಿಪುದು ಅನುಪಾಧಿಯಲ್ಲಿ ಪ್ರತಿಬಿಂಬಾಫೈರಿ ಹರಿಗೆ ಅಂತೇನೋ ದಾಸರು ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ಆ ಅನುಪಾಧಿಯಲ್ಲಿ ಕಂಗೊಳಿಪುದು ಪ್ರತಿಬಿಂಬಾಫೈರಿ ಅನ್ನೋ ಶಬ್ದದಿಂದ ದಾಸರು ಈ ನ್ಯಾಯಸುಧಾದಲ್ಲಿ ಮತ್ತು ಗೀತಾ ಭಾಷ್ಯ ತಾತ್ಪರ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂಥ ಒಂದು ವಿಶೇಷ ಅಂಶವನ್ನು, ಜೀವ ಪರಮಾತ್ಮನ ನಡುವಿನ ಸಂಬಂಧ ಎಂಥದ್ದು ಅದನ್ನು ಅವರು ಸೂಚನೆ ಮಾಡ್ತಿದ್ದಾರೆ. ನಮಗೆ ಪರಮಾತ್ಮ ಬಿಂಬ ಮತ್ತು ನಾವು ಪ್ರತಿಬಿಂಬ ಅನ್ನುವಂಥ ಸಂಗತಿ ಗೊತ್ತಿದೆ. ಬಿಂಬ ಮತ್ತು ಪ್ರತಿಬಿಂಬ ಅಂದರೆ ಏನು? ಯಾಕೆ ಬಿಂಬನ ಪರಮಾತ್ಮ ಈ ಜೀವನನ್ನ ಪ್ರತಿಬಿಂಬ ಅಂತಂತಾರೆ? ಈ ಜಗತ್ರಯವು, ನಾವು ಎಲ್ಲ ಜಡವಸ್ತುಗಳು ಕೂಡ ಜಡವಸ್ತುಗಳು ಕೂಡ ಪರಮಾತ್ಮನ ಅಧೀನವೇ. ಆದರೆ ವಿಶೇಷವಾಗಿ ಇಲ್ಲಿ ಈ ಬಿಂಬ ಪ್ರತಿಬಿಂಬ ಸಂಬಂಧ ಅಂತ ಏನು ಹೇಳ್ತಾರಲ್ಲ, ಅದನ್ನು ಹೇಳೋದು ಜೀವರಿಗೆ, ಜಡರಿಗೆ ಹೇಳೋದಿಲ್ಲ. ಅದು ಜೀವಗಳನ್ನು, ಚೇತನಗಳನ್ನು ಪರಮಾತ್ಮನ ಪ್ರತಿಬಿಂಬ ಅಂತ ವರ್ಣನೆ ಮಾಡ್ತಾರೆ. ಪರಮಾತ್ಮನ ಪ್ರತಿಬಿಂಬ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ನಮಗೆ ಗೊತ್ತಿದೆ, ಒಂದು ಬಿಂಬ ಒಂದು ಕನ್ನಡಿಯಲ್ಲೋ, ನೀರಿನಲ್ಲೋ, ಎಣ್ಣೆ ಅಥವಾ ಯಾವುದೋ ಒಂದು ಪಾತ್ರೆ, ಇದರಲ್ಲಿ ಅದರ ಪ್ರತಿಬಿಂಬ ಮೂಡ್ತದಲ್ಲ, ಪ್ರತಿಬಿಂಬವಾಗಿ ಬಿಂಬ ಕಾಣಿಸ್ತದೆ. ಅದು ಹೇಗೆ ಮೂಡ್ತದೆ ಅಂತ ನಮ್ಗೆ ಗೊತ್ತಿದೆ. ಅಂತೂ ಆ ಬಿಂಬವು ಪ್ರತಿಬಿಂಬವಾಗಿ ಕಾಣಿಸ್ಬೇಕಂತಂದ್ರೆ ಅದಕ್ಕೊಂದು ಉಪಾಧಿ ಬೇಕು. ಉಪಾಧಿ ಇಲ್ಲದೆ ಇದ್ರೆ ಎಲ್ಲಿ ಕಾಣಿಸೋದಿಲ್ಲ. ಉಪಾಧಿ ಅಂದ್ರೆ ಏನು? ಉಪಾಧಿ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಒಂದು ತಾತ್ಕಾಲಿಕವಾದಂಥ ನಿಮಿತ್ತ, ಶಾಶ್ವತವಾದ ನಿಮಿತ್ತ ಏನಲ್ಲ. ಸಾಧಾರಣವಾಗಿ ಉಪಾಧಿ ಅನ್ನೋ ಶಬ್ದವನ್ನು ತಾತ್ಕಾಲಿಕವಾದಂಥ ಒಂದು ನಿಮಿತ್ತ, ಆ ನಿಮಿತ್ತದಿಂದಾಗಿ ಮತ್ತೊಂದೇನೋ ಪರಿಣಾಮ ಆಗ್ತಿರ್ತದೆ. ಒಂದು ತಾತ್ಕಾಲಿಕವಾದ ನಿಮಿತ್ತ, ಆ ತಾತ್ಕಾಲಿಕವಾದ ನಿಮಿತ್ತದಿಂದ ಮತ್ತೊಂದು ಪರಿಣಾಮ ಅಥವಾ ಫಲಿತಾಂಶಕ್ಕೆ ಕಾರಣ ಆಗಿರ್ತದಲ್ಲ, ಅಂಥ ನಿಮಿತ್ತವನ್ನು, ತಾತ್ಕಾಲಿಕ ನಿಮಿತ್ತವನ್ನು ಉಪಾಧಿ ಅಂತ ಕರೀತಾರೆ. ಮತ್ತೆ ಉಪಾಧಿಯ ಶಬ್ದವನ್ನು ಬೇರೆ ಬೇರೆ ಥರನೂ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಹೆಚ್ಚು ಕಡಿಮೆ ಒಂದಕ್ಕೊಂದು ಸಂಬಂಧ ಇದೆ. ಇನ್ನು ಮನುಷ್ಯ ಮೂಲತಃ ಒಬ್ಬ ಆತ್ಮ, ಇವನಿಗೆ ಉಪಾಧಿಗಳು ಉಳಿದಿದ್ದಲ್ಲ. ಅವನ ತಂದೆ, ಮಗ, ಉಪಾಧ್ಯಾಯ, ನೌಕರ, ರೈತ ಅಂತನ್ನೋದಿಲ್ಲ, ಆತನಿಗೊಂದು ಉಪಾಧಿಗಳಿವು. ತಾತ್ಕಾಲಿಕವಾದಂಥ ಅರ್ಥ. ಮೂಲತಃ ಆತ ಪರಮಾತ್ಮನ ಒಂದು ಅಂಶ. ಅದು ಬಿಟ್ಟರೆ ಅವನಿಗೆ ಆಗಂತುಕವಾಗಿ ಬಂದದ್ದು, ನಡುವೆ ಬಂದದ್ದು, ಬಹಳ ದಿವಸ ಇಲ್ಲದೇ ಇದ್ದದ್ದು.
ಅವಕ್ಕೆಲ್ಲ ಉಪಾಧಿಗಳು ಅಂತ ಕರೀತಾರೆ. ಹಾಗಾಗಿ ಉಪಾಧಿ ಅಂತ ಅನ್ನೋದನ್ನ ಬಿರುದು ಅಂತ ಕೂಡ ಅರ್ಥದಲ್ಲಿ ಉಪಯೋಗ ಮಾಡ್ತಾರೆ. ಯಾವುದೋ ಒಂದು ಶಾಸ್ತ್ರದಲ್ಲಿ ಪ್ರವೀಣ, ಸಂಗೀತದ ಒಂದು ಯಾವುದೋ ಒಂದು ಅಂಶದಲ್ಲಿ ಪ್ರವೀಣ, ಅದಕ್ಕೆಲ್ಲ ಉಪಾಧಿ ಅಂತ ಶಬ್ದವನ್ನು ಕೂಡ ಕರೀತಾರೆ. ಹೀಗೆ ಬಿಂಬ ಪ್ರತಿಬಿಂಬವಾಗಿ ಕಾಣಲಿಕ್ಕೆ ಒಂದು ಉಪಾಧಿ ಬೇಕು ಎಲ್ಲ ಕಡೆ. ಒಂದು ನೀರು ಬೇಕು, ಅಥವಾ ಒಂದು ಎಣ್ಣೆ, ಅಥವಾ ಯಾವುದೋ ಒಂದು ಪಾತ್ರ, ಇಲ್ಲದೇ ಇದ್ರೆ ಒಂದು ಕನ್ನಡಿ, ಇವಿಷ್ಟು ಯಾವುದೋ ಸಂಗತಿಗಳು. ಇಂಥ ಒಂದು ಉಪಾಧಿ ಇದ್ರೆ ಬಿಂಬವು ಪ್ರತಿಬಿಂಬವಾಗಿ ಕಾಣಿಸ್ತದೆ. ಈ ಜೀವನನ್ನ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳ್ತಾರಲ್ಲ, ಜೀವನನ್ನ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದರೆ ಅವನು ಎಂಥ ಪ್ರತಿಬಿಂಬ, ಅದರ ಜಿಜ್ಞಾಸೆ ಮೂಡ್ತದೆ ನಮ್ಗೆ. ಅಲ್ಲಿ ಬಿಂಬ ಯಾವುದು? ಪರಮಾತ್ಮ. ಪ್ರತಿಬಿಂಬ ಜೀವ. ಸರಿ, ಹಾಗಾದ್ರೆ ಉಪಾಧಿ ಯಾವುದು ಅಂತ ಅದೊಂದು ಪ್ರಶ್ನೆ ಬರ್ತದೆ. ಉಪಾಧಿ ಯಾವುದನ್ನು ತೋರಿಸ್ಬೇಕು? ಅದಕ್ಕೆಲ್ಲ ಪ್ರಶ್ನೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಈಗ ಒಂದು ಮುಖ ನಮಗಿದೆ, ನಾವು ಕನ್ನಡಿ ಎದುರಿಗೆ ಹೋಗಿ ನಿಲ್ಲಬೇಕು, ಅಥವಾ ಕನ್ನಡಿ ನಮ್ಮ ಎದುರಿಗೆ ಬರಬೇಕು. ಆಗ ಆ ಕನ್ನಡಿ ಒಳಗೆ ಪ್ರತಿಬಿಂಬ ಕಾಣಿಸ್ತದೆ. ಕನ್ನಡಿ ಎದುರಿಗೆ ನಾವು ಹೋಗಿ ನಿಲ್ಲೋ ತನಕ, ಅಥವಾ ಕನ್ನಡಿ ನಮ್ಮ ಎದುರಿಗೆ ಬರೋ ತನಕ ಅಲ್ಲಿ ಆ ಪ್ರತಿಬಿಂಬ ಅಂತ ಅನ್ನೋದು ಮೂಡೋದೇ ಇಲ್ಲ. ಹೀಗೆ ಆ ನಡುವಿನ ಕನ್ನಡಿ, ನೀರು, ಎಣ್ಣೆ ಇತ್ಯಾದಿಗಳಿವೆಲ್ಲ ಅವು ಆಗಂತುಕವಾದ್ದು, ಬಹಳ ಎಂದಿಂದ್ರೂ ಇರುವಂಥವೇನಲ್ಲ ಅವು. ನಮ್ಮ ಮುಖ ಯಾವತ್ತು ಹುಟ್ಟಿದೆ, ನಮ್ಮ ಈ ಶರೀರ ಯಾವತ್ತು ಹುಟ್ಟಿದೆ, ಆ ಹುಟ್ಟಿದ ಆರಭ್ಯ ಇರುವಂಥವೇನಲ್ಲ ಅವು, ಆ ಕನ್ನಡಿ, ನೀರು ಮೊದಲಾದವು. ಮತ್ತೆ ಪ್ರತಿಬಿಂಬನೂ ಕೂಡ ಅಲ್ಲಿ ಯಾವಾಗ ಹೋಗಿ ನಿಲ್ಲುತ್ತೀವಿ ಆವಾಗ ಪ್ರತಿಬಿಂಬ ಕಾಣಿಸ್ತದೆ ಹೊರತು ಹುಟ್ಟಿದ ಆರಭ್ಯ ಪ್ರತಿಬಿಂಬ ಅಂತ ಏನಿರೋದಿಲ್ಲ. ಕನ್ನಡಿಯಲ್ಲಿ ನೋಡ್ಕೊಂಡಾಗಲ್ಲ ಒಂದು ಪ್ರತಿಬಿಂಬ ಬೇರೆ, ನೀರಿನಲ್ಲಿ ನೋಡ್ಕೊಂಡಾಗಲ್ಲ ಒಂದು ಪ್ರತಿಬಿಂಬ ಬೇರೆ, ಎಣ್ಣೆಯಲ್ಲಿ ನೋಡ್ಕೊಂಡಾಗ ಪ್ರತಿಬಿಂಬ ಬೇರೆ, ಎಲ್ಲ ಕಡೆ ಪ್ರತಿಬಿಂಬ ಬೇರೆ ಬೇರೆನೆ ಇದೇ ಮುಖದ್ದೇ. ಕಾರಣ ಏನು ಅಂತಂದ್ರೆ, ಯಾವುದೋ ಒಂದು ಸ್ಟೀಲಿನ ಪಾತ್ರೆ ಮತ್ತೊಂದು ಯಾವುದೋ ಪಾತ್ರೆಯಲ್ಲಿ ನೋಡಿದಾಗ ಮುಖ ಸ್ವಲ್ಪ ಉದ್ದವಾಗಿ ಕಾಣಿಸ್ತದೆ, ಕೆಲವು ಕಡೆ ಅಗಲವಾಗಿ ಕಾಣಿಸ್ತದೆ. ಅದು ಎಲ್ಲ ಆ ಉಪಾಧಿಯ ದೋಷದಿಂದ ಆಗುವಂಥವು, ಆ ಉಪಾಧಿಯ ಫಲಿತಾಂಶ, ಅದು ಉಪಾಧಿಯ ರಿಸಲ್ಟ್. ಹಾಗಾಗಿ ಉಪಾಧಿಯೂ ಶಾಶ್ವತ ಅಲ್ಲ, ಅದರಿಂದ ಉಂಟಾದಂಥ ರಿಸಲ್ಟ್ ಇದೆಯಲ್ಲ ಪ್ರತಿಬಿಂಬ, ಅದು ಕೂಡ ಶಾಶ್ವತ ಅಲ್ಲ. ಶಾಶ್ವತ ಯಾವುದು? ಈ ಮುಖ ಮಾತ್ರ, ಬಿಂಬ ಮಾತ್ರ. ಆದರೆ ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ ಅಂತ ಹೇಳುವಾಗ ಇಲ್ಲಿ ಉಪಾಧಿ ಯಾವುದು? ಅಂಥದ್ದೊಂದು ಉಪಾಧಿ ಬೇಕಲ್ಲ. ನಡುವೆ ಬಂದಿರುವಂಥ ಉಪಾಧಿ ಯಾವುದು? ಅವು ಯಾವ ಉಪಾಧಿಯೊಳಗೆ ಪರಮಾತ್ಮ ಪ್ರತಿಬಿಂಬನಾಗಿ ಕಾಣಿಸಿದ ಅಂತ ಈಗ ಪ್ರಶ್ನೆ ಬಂದರೆ, ಅದಕ್ಕೆ ಒಂದು ಅಭಿಪ್ರಾಯ ಹೇಳ್ತಾರಲ್ಲಿ, ಸೋಪಾಧಿರನುಪಾಧಿಶ್ಚ ಪ್ರತಿಬಿಂಬೋ ವಿಧೇಯತೆ. ಪ್ರತಿಬಿಂಬ ಅಂತಂದ್ರೆ ಯಾವಾಗಲೂ ಒಂದು ಉಪಾಧಿಯನ್ನೇ ಅವಲಂಬಿಸಿಕೊಂಡಿರ್ಬೇಕಂತಿಲ್ಲ. ಪ್ರತಿಬಿಂಬಕ್ಕೆ ಒಂದು ಉಪಾಧಿ ಇದ್ರೂ ಅದು ಸೋಪಾಧಿಕ ಪ್ರತಿಬಿಂಬ ಅಂತ ಅನ್ಸ್ಕೋತದೆ. ಸೋಪಾಧಿಕ ಅಂದ್ರೆ ಉಪಾಧಿಯಿಂದ ಕೂಡಿದ್ದು. ಇನ್ನು ಅದಕ್ಕೆ ಉಪಾಧಿ ಮತ್ತೊಂದು ಇಲ್ಲದೆ ಹೋದ್ರೆ ಅನುಪಾಧಿಶ್ಚ, ಉಪಾಧಿಯಿಂದ ರಹಿತವಾದ್ದು. ನಿರುಪಾಧಿಕ ಅಥವಾ ಅನುಪಾಧಿಕ, ಅವೆರಡು ಶಬ್ದಕ್ಕೊಂದೇ ಅರ್ಥ. ಸೋಪಾಧಿಕ ಅಂದ್ರೆ ಉಪಾಧಿಯಿಂದ ಕೂಡಿದ್ದು, ಅನುಪಾಧಿಕ ಅಥವಾ ನಿರುಪಾಧಿಕ ಅಂದ್ರೆ ಉಪಾಧಿಯಿಂದ ರಹಿತವಾದ್ದು. ಹೀಗೆ ಪ್ರತಿಬಿಂಬ ಒಟ್ಟು ಎರಡು ಥರದ ಪ್ರತಿಬಿಂಬಗಳಿವೆ. ಜೀವ ಪರಸ್ಯ ಅನುಪಾಧಿ ಇಂದ್ರಚಾಪೋ ಯಥಾರವೇಹೇ. ಈ ಜೀವ ಪರಮಾತ್ಮನ ಪ್ರತಿಬಿಂಬ ಆಗ್ತಾನಲ್ಲ, ಎಂಥ ಪ್ರತಿಬಿಂಬ ಅಂತಂದ್ರೆ ಅನುಪಾಧಿ, ಉಪಾಧಿ ಇಲ್ಲದೆ ಇರುವಂಥ ಪ್ರತಿಬಿಂಬ ಅವನು. ಹೇಗೆಂದ್ರೆ ಇಂದ್ರಚಾಪೋ ಯಥಾರವೇಹೇ, ಸೂರ್ಯನಿಗೆ ಕಾಮನ ಬಿಲ್ಲು ಹೇಗೆ ನಿರುಪಾಧಿಕವಾದ ಪ್ರತಿಬಿಂಬವೋ ಅಲ್ಲಿ ಯಾವುದೇ ಉಪಾಧಿ ಇಲ್ಲ, ಅದರಂತೆ ಈ ಜೀವ ಅಂತ ಅವನು ಪರಮಾತ್ಮನಿಗೆ ನಿರುಪಾಧಿಕ ಅಂತ ಪ್ರತಿಬಿಂಬ ಅಂತ. ಇದು ಬ್ರಹ್ಮಸೂತ್ರ ಭಾಷ್ಯದ ಬ್ರಹ್ಮಸೂತ್ರಗಳ 2ನೇ ಅಧ್ಯಾಯದ 3ನೇ ಪಾದ. ಆ ಪಾದದಲ್ಲಿ ಓಂ ಆಭಾಸ ಏವತ ಓಂ ಅಂತ ಸೂತ್ರ. ಆಭಾಸ ಅಂದ್ರೆ ಪ್ರತಿಬಿಂಬ ಅಂತ ಅರ್ಥ. ಆ ಸೂತ್ರದಲ್ಲಿ ಒಂದು ವೇದವಾಕ್ಯವನ್ನು ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಆ ವೇದವಾಕ್ಯ ಇದು ಪೈಂಗಿ ಶ್ರುತಿ ಅಂತ. ಎಷ್ಟೋ ಶ್ರುತಿಗಳು ನಮಗೀಗ ಕಣ್ಮರೆಯಾಗಿಬಿಟ್ಟಿವೆ. ಅದರಲ್ಲಿ ಒಂದು ಶ್ರುತಿ ಇದು ಪೈಂಗಿ ಶ್ರುತಿ ಅಂತ. ಈ ಆ ಇಡೀ ಅಲ್ಲಿ ಹಿಂದೆ ಮುಂದೆ ಬರುವಂಥ ಸೂತ್ರಗಳೆಲ್ಲ ಏನಿವೆ ಅವೆಲ್ಲ ಪರಮಾತ್ಮ ಅಂಶಿ, ಜೀವ ಆತನ ಅಂಶ ಅಂತನ್ನೋದನ್ನು ಸೂಚನೆ ಮಾಡಲಿಕ್ಕಾಗೇ ಇರುವಂಥವು ಅವೆಲ್ಲ ಸೂತ್ರಗಳು. ಈ ಒಟ್ಟಾರೆ 564 ಸೂತ್ರಗಳಿವೆ ಅಲ್ಲ, ಆ ಸೂತ್ರಗಳನ್ನು ಅಧಿಕರಣವಾಗಿ ವಿಭಾಗ ಮಾಡ್ತಾರೆ. ಒಂದು 4-5 ಸೂತ್ರಗಳು ಸೇರಿ ಒಂದು ಅಧಿಕರಣ ಅಂದ್ರೆ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಭಾಗ ಅಂತ ಅರ್ಥ. ಈಗ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಅಂತ 4 ವಿಭಾಗ ಬೇರೆ. ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ಪಾದ ಅಂತ ಒಂದು ವಿಭಾಗ ಬೇರೆ. ಅದಲ್ಲದೆ ಅಧಿಕರಣಗಳು 4-5 ಸೂತ್ರಗಳು ಸೇರಿ ಒಂದೊಂದು ಅಧಿಕರಣ, ಒಂದೊಂದು ವಿಷಯವನ್ನು ಪ್ರತಿಪಾದನೆ ಮಾಡೋದು. ಇದ್ಯಾವುದು ಅಧಿಕರಣ ಅಂದ್ರೆ ಅಂಶಾಧಿಕರಣ. ಪರಮಾತ್ಮ ಅಂಶಿ, ಜೀವ ಆತನ ಅಂಶ ಅಂತ ಪ್ರತಿಪಾದನೆ ಮಾಡಲಿಕ್ಕೆ
ಇರುವಂಥದ್ದೇ ಈ ಅಂಶಾಧಿಕರಣ. ಆ ಅಂಶಾಧಿಕರಣದಲ್ಲಿ ಹಿಂದೆ ಅಸಂತತೇಶ್ಚಾವಿಧಿಕರ ಅಂತ ಒಂದು ಸೂತ್ರ ಬಂತು, ಮುಂದೆ ಆಭಾಸ ಏವತೆ ಓಂ ಅಂತ ಇನ್ನೊಂದು ಸೂತ್ರ ಬಂತು. ಅದು ಹೇಳೋದು ಇದನ್ನೇ, ಏನಂತಂದ್ರೆ ಈ ಪರಮಾತ್ಮ ಬಿಂಬನಾಗಿದ್ದಾನೆ, ಜೀವ ಆತನ ಪ್ರತಿಬಿಂಬನಾಗಿದ್ದಾನೆ. ಎಂತಹ ಪ್ರತಿಬಿಂಬ ಅಂದ್ರೆ ನಿರುಪಾಧಿಕನ ಅಂತ ಪ್ರತಿಬಿಂಬ, ಉಪಾಧಿಯೇ ಇಲ್ಲದೆ ಇರುವಂಥ ಪ್ರತಿಬಿಂಬ ಅವನು. ಅದನ್ನೇ ನಳಿನ ಮಿತ್ರಿಗೆ ಇಂದ್ರಧನು ಪ್ರತಿಫಲಿಸುವಂತೆ ಅಂತ. ನಳಿನ ಮಿತ್ರ ಅಂದ್ರೆ ಅಲ್ಲಿ ಸೂರ್ಯ ಅಂತ ಏನು ಬಂತಲ್ಲ, ಯಥಾ ರವೇ ಅಂತ, ಅದನ್ನ ದಾಸರು ನಳಿನ ಮಿತ್ರಿಗೆ ಅಂತ ತಗೊಂಡ್ರು. ಇಂದ್ರಧನು ಅಂತಂದ್ರೆ ಇಂದ್ರ ಚಾಪೋ ಯಥಾರವೇಹೆ. ಅಲ್ಲಿ ಮೂಲದಲ್ಲಿ ಶ್ರುತಿಯಲ್ಲಿ ಜೀವ ಪರಸ್ಯಾನುಪಾಧಿ, ಅನುಪಾಧಿ ಶಬ್ದ ಬಂತಲ್ಲ, ಅದನ್ನ ದಾಸರು ಜಗತ್ರಯವು ಕಂಗೊಳಿಪುದು ಅನುಪಾಧಿಯಲ್ಲಿ ಅಂತ ಅದೇ ಶಬ್ದವನ್ನೇ ತಗೊಂಡ್ರು. ಅನುಪಾಧಿಯಲ್ಲಿ ಪ್ರತಿಬಿಂಬಾಫಯದಿ ಅಂತ ತಗೊಂಡ್ರು. ಅಲ್ಲಿ ಆ ಇಡೀ ಪೈಂಗಿ ಶ್ರುತಿ ಅಂತ ಏನು ಬಂತಲ್ಲ, ಆ ಒಟ್ಟಾರೆ ಆ ಶ್ರುತಿ ಏನನ್ನು ಹೇಳ್ತದೆ ಅಂತಂದ್ರೆ, ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಇಂದ್ರೋ ಮಾಯಾಭಿ ಪುರುರೂಪಯೀಯತೆ ಯುಕ್ತಾಸ್ಯ ಹರಯ ಶತಾದಶ ಅಂತ ಒಂದು ಋಗ್ವೇದದ ಮಂತ್ರ. ಈ ಪರಮಾತ್ಮನ ಅನಂತ ರೂಪಗಳಿವೆ. ಆ ಅನಂತ ರೂಪಕ್ಕೆ ಈ ಜೀವರಿದ್ದಾರಲ್ಲ, ಒಂದೊಂದು ರೂಪಕ್ಕೆ ಒಬ್ಬೊಬ್ಬರು ಜೀವ ಪ್ರತಿಬಿಂಬರು. ಪರಮಾತ್ಮನಿಗೂ ಅನಂತ ರೂಪಗಳು, ಜೀವರು ಅನಂತರು. ಅವರು ಸಾತ್ವಿಕ, ತಾಮಸ, ರಾಜಸ ಯಾರೂ ಇಲ್ಲ, ಬರೀ ಸಾತ್ವಿಕರಂತಲ್ಲ, ಮೂರೂ ಜನ ಜೀವರು ಕೂಡ ಪರಮಾತ್ಮನ ಒಂದಲ್ಲ ಒಂದು ರೂಪಕ್ಕೆ ಪ್ರತಿಬಿಂಬರು. ಈ ಪರಮಾತ್ಮನ ಬಿಂಬ, ಪರಮಾತ್ಮ ಅನಂತ ರೂಪಗಳನ್ನು ಯಾಕೆ ತಾಳ್ತಾನೆ, ಅದೊಂದು ವೈಭವ, ವಿಷಯ ಬೇರೆ. ಆದರೂ ತದಸ್ಯ ರೂಪಂ ಪ್ರತಿಚಕ್ಷಣಾಯ, ಪರಮಾತ್ಮ ಅನಂತ ರೂಪಗಳನ್ನು ಯಾಕೆ ತಾಳ್ತಾನೆ ಅಂದ್ರೆ, ಈ ಜೀವ ತನ್ನ ಪ್ರತಿಬಿಂಬನ ಅಂತ ಜೀವ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕಾಗಿದೆ. ಪ್ರತಿಚಕ್ಷಣ ಅಂತಂದ್ರೆ, ಚಕ್ಷಣ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ. ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ಆ ಜೀವನಿಗೆ ಅನುಕೂಲ ಆಗಬೇಕು. ಅದಕ್ಕಾಗಿ ಪರಮಾತ್ಮ ಏನ್ ಮಾಡ್ತಾನೆ, ಅನಂತ ರೂಪಗಳನ್ನು ತಾಳಿದ್ದಾನೆ. ಇಂದ್ರೋ ಮಾಯಾಭಿಹಿ ಪುರುರೂಪಯೀಯತೆ. ಇಂದ್ರ ಅಂದ್ರೆ ದೇವೇಂದ್ರ ಅಲ್ಲ, ಆ ಮೂಲ ಇಂದ್ರ. ಇದು ಪರಮೈಶ್ವರಿ ಅಂತ ಧಾತು. ಮಹಾ ಐಶ್ವರ್ಯಶಾಲಿ ಯಾರೋ ಅವನೇ ಇಂದ್ರ. ಆ ಇಂದ್ರ ಮಾಯಾಭಿಹಿ ತನ್ನ ಅನಂತವಾದ ಶಕ್ತಿಯಿಂದ ಪುರುರೂಪ ಅನೇಕಾನೇಕ ರೂಪಗಳನ್ನು ತಾಳ್ತಾನೆ. ಯುಕ್ತಾಸ್ಯ ಹರಯ ಶತಾದಶ. ಎಷ್ಟೆಷ್ಟು ರೂಪಗಳು ಅವನಿಗಿವೆ ಅಂದ್ರೆ ಶತಾಹ ದಶ, 10 ರೂಪಗಳು, ಮತ್ಸ್ಯಾದಿ 10 ರೂಪಗಳು. ಆಮೇಲೆ ಶತಾಹ ಅಂದ್ರೆ ನಾರಾಯಣಾದಿ, ಅದು ಹಿಂದೊಂದು ಕಡೆ ಈ ತಾತ್ಪರ್ಯ ಮೊದಲನೇ ಅಧ್ಯಾಯದಲ್ಲಿ ಎಲ್ಲ ಕಡೆ ಬಂದಿತ್ತು. ನಾರಾಯಣಾದಿ 100 ರೂಪಗಳು, ಮತ್ಸ್ಯಾದಿ 10 ರೂಪಗಳು, ವಿಶ್ವ ಮೊದಲಾದ 1000 ರೂಪಗಳು, ಅಜಿತಾದ್ಯನಂತ ರೂಪಗಳು. ಇದನ್ನೆಲ್ಲ ಇಲ್ಲಿ ಅಲ್ಲಿ ಹೇಳಿದ್ದು ಶತ ಮತ್ತು ದಶ ಅಂತ ಅಷ್ಟೇ ಹೇಳಿದ್ರು. ನಾವು ಅದರ ಮೂಲಕ 2 ತಗೊಳ್ಬೇಕು. ದ್ವಿರೂಪಾವಂಶಕೌ ತಸ್ಯ ಪರಮಸ್ಯ ಹರೇ ವಿಭೋ ಪ್ರತಿಬಿಂಬಾಂಶಕಶ್ಚಾಪಿ ಸ್ವರೂಪಾಂಶಕ ಏವಚ. ಪರಮಾತ್ಮನಿಗೆ ಅಂಶಗಳು 2 ಥರದ ಅಂಶಗಳಿವೆ. ಅದು ಮೊನ್ನೆ ಒಂದು ದಿವಸ ಹೇಳಿದ್ದೆ, ಇಲ್ಲಿ ಪ್ರಸಂಗ ಬಂತಾದ್ರಿಂದ ಸುಮ್ಮನೆ ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕಷ್ಟೆ. ಪರಮಾತ್ಮನಿಗೆ 2 ಥರದ ಅಂಶಗಳು, ಪ್ರತಿಬಿಂಬಾಂಶಕಶ್ಚಾಥ ಸ್ವರೂಪಾಂಶಕ ಏವಚ. ಪ್ರತಿಬಿಂಬ ರೂಪನಾದಂತಹ ಈ ಜೀವ ಇದ್ದಾನಲ್ಲ, ಅವನು ಪರಮಾತ್ಮನ ಅಂಶನೇ. ಹಾಗೆ ಸ್ವರೂಪಾಂಶಗಳಿವೆ ಅಲ್ಲ, ಮತ್ಸ್ಯ, ಕೂರ್ಮ ಇತ್ಯಾದಿಗಳು, ಅವನು ಸ್ವರೂಪಾಂಶ ಅಂತ ಕರೀತಾರೆ. ನಾವು ಪರಮಾತ್ಮನ ಅಂಶನೇ, ಅವು ಪರಮಾತ್ಮನ ಅಂಶನೇ. ಆದರೆ ಅವು ಸ್ವರೂಪಾಂಶ. ಈ ಜೀವರೇನಿದ್ದಾರಲ್ಲ ಇವರೆಲ್ಲ ಪ್ರತಿಬಿಂಬಾಂಶ. ಪ್ರತಿಬಿಂಬಾಂಶಕಾ ಜೀವಾ ಪ್ರಾದುರ್ಭಾವ ಪರೇಸ್ಕೃತಾ. ಈ ಸ್ವರೂಪಾಂಶಗಳು ಅಂತಿವೆಯಲ್ಲ, ಅವುಗಳನ್ನು ಪರಮಾತ್ಮನ ಪ್ರಾದುರ್ಭಾವ, ಪರಮಾತ್ಮನ ಅವತಾರ ಅಂತ ಹೇಳ್ತಾರೆ. ಅವು ಪರಮಾತ್ಮನಂತೆ ಅತ್ಯಂತ ಪರಿಪೂರ್ಣವಾದ್ದು, ಗುಣ ಇತ್ಯಾದಿಗಳಿಂದ ಸಮಾನವಾದದ್ದು. ಪ್ರತಿಬಿಂಬೇಶು ಅಲ್ಪ ಸಾಮ್ಯಂ. ಈ ಪ್ರತಿಬಿಂಬ ರೂಪ ಅಂತ ಜೀವ ಇದ್ದಾನಲ್ಲ, ಇವನಿಗೆ ಪರಮಾತ್ಮನ ಪ್ರತಿಬಿಂಬ ಅಂತ ಯಾಕೆ ಕರೀತಾರೆ ಅಂದ್ರೆ ಸ್ವಲ್ಪ ಸಾಮ್ಯ ಇದೆ, ಅದಕ್ಕಾಗಿ ಅವನನ್ನ ಪ್ರತಿಬಿಂಬ ಅಂತ ಕರೀತಾರೆ. ಸ್ವರೂಪಾಣಿ ಇತರಾಣಿತ್ತು. ಆ ಸ್ವರೂಪ ಪ್ರತಿಬಿಂಬಗಳಿವೆ ಅಲ್ಲ, ಅವು ಮಾತ್ರ ಪೂರ್ಣವಾಗಿ ಅತ್ಯಂತವಾಗಿ ಅಭಿನ್ನ, ಪರಮಾತ್ಮನಂತೆ ಗುಣ, ಕ್ರಿಯಾ ಇತ್ಯಾದಿಗಳನ್ನು ಒಳಗೊಂಡದ್ದು ಅಂತ ಅದೊಂದು ಸೂತ್ರ. ಈಗ ಇದೇ ಸಂದರ್ಭದಲ್ಲಿ ಈಗ ಅನುಪಾದಿಕ ಪ್ರತಿಬಿಂಬ ಅಂತ ಬಂತು. ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ, ಅದಕ್ಕೆ ನಡುವೆ ಒಂದು ಉಪಾಧಿ ಇಲ್ಲ ಅಂತ ಒಂದು ಮಾತು ಬಂತು. ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸರ್ವ ಮೂಲಗಳಲ್ಲಿ ಎಲ್ಲೆಲ್ಲಿ ನಿರುಪಾದಿಕ ಪ್ರತಿಬಿಂಬ, ಸೋಪಾದಿಕ ಪ್ರತಿಬಿಂಬ ಅಂತ ಬಂತು. ಯಾಕಂದ್ರೆ ಕೆಲವು ಕಡೆ ಈಗ ನಿರುಪಾದಿಕ ಪ್ರತಿಬಿಂಬ ಅಂತ ಬಂತು, ಇನ್ನೊಂದು ಕೆಲವು ಕಡೆ ಶಾಸ್ತ್ರದಲ್ಲಿ ಸೋಪಾದಿಕ ಪ್ರತಿಬಿಂಬ ಅಂತ ಇದೇ ಜೀವನ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ? ಆ ಸರ್ವಮೂಲದ ವಿರೋಧ ಪರಿಹಾರ ಆಗಬೇಕಲ್ಲ. ಅದಕ್ಕೆ ಗೀತಾ ತಾತ್ಪರ್ಯ, ಗೀತಾ ಭಾಷ್ಯದಲ್ಲಿ ಏನಿದೆ,
ಅದನ್ನು ಒಂದು ಬಾರಿ ಅವಲೋಕನ ಮಾಡಬೇಕು. ಪ್ರತಿಪತ್ತು ವಿಮೋಕ್ಷಸ್ಯ ನಿತ್ಯೋಪಾಧ್ಯ ಸ್ವರೂಪಯ ಚಿದ್ರೂಪಯ ಯುತೋ ಜೀವ ಕೇಶವ ಪ್ರತಿಬಿಂಬಕ ಅಂತ ಒಂದು ಮಾತು. ಇದೊಂದು ಸ್ವಯಂ ಭಗವಂತ ಯಾವುದೋ ಒಂದು ಶಾಸ್ತ್ರದಲ್ಲಿ ಹೇಳಿದ ಮಾತು. ಅದನ್ನು ಗೀತಾ ಭಾಷ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಪ್ರತಿಪತ್ತವು ವಿಮೋಕ್ಷಸ್ಯ, ನಮಗೆ ಮೋಕ್ಷ ಸಿಕ್ಕಾಗ ಆ ಜೀವ ಹೇಗಿರ್ತಾನೆ ಅಂತಂದ್ರೆ ಆ ಪರಮಾತ್ಮನ ಪ್ರತಿಬಿಂಬನಾಗಿರ್ತಾನೆ. ಅದು ನಿತ್ಯೋಪಾಧ್ಯ ಸ್ವರೂಪಯ. ಆವಾಗಲೂ ಜೀವನಿಗೊಂದು ಉಪಾಧಿ ಇರ್ತದೆ. ಅದ್ರದ್ದು ಉಪಾಧಿ ಯಾವುದು ಅಂದ್ರೆ ಸ್ವರೂಪಭೂತವಾದ ಉಪಾಧಿ, ಬೇರೆ ಉಪಾಧಿ ಇಲ್ಲ ಅದಕ್ಕೆ. ಮೋಕ್ಷ ಪ್ರಾಪ್ತವಾದಾಗ ನಿತ್ಯವಾದಂಥ ಚಿದ್ರೂಪನಾದಂತಹ ಉಪಾಧಿ ಸಹಿತನಾದ ಜೀವ ಪರಮಾತ್ಮನ ಪ್ರತಿಬಿಂಬನಾಗಿರ್ತಾನೆ ಅಂತ ಒಂದು ಭಗವಂತನ ಮಾತು. ಅದು ಗೀತಾ ಭಾಷ್ಯದಲ್ಲಿ ಇಲ್ಲಿ ಹೇಳಿದಂಥ ಮಾತು. ಹಾಗೆ ಮತ್ತೂ ಒಂದು 2-3 ಕಡೆನೂ ಕೂಡ ಈ ಜೀವನನ್ನ ಪರಮಾತ್ಮನಿಗೆ ಸೋಪಾಧಿಕ ಪ್ರತಿಬಿಂಬ ಅಂತ ಹೇಳಿದ್ದು ಕಂಡು ಬರ್ತದೆ. ಉಪಾಧಿ ನಿತ್ಯತಾ ಅಭಿಧಾನಾಚ್ಚ ಅಂತ ಗೀತಾ ಭಾಷ್ಯದಲ್ಲೇ 2ನೇ ಅಧ್ಯಾಯದಲ್ಲಿ ಮತ್ತೊಂದು ಕಡೆ. ಹಾಗಾಗಿ ಇಲ್ಲೆಲ್ಲ ಪರಮಾತ್ಮನನ್ನ, ಈ ಪರಮಾತ್ಮ ಬಿಂಬ ಜೀವಾತ್ಮ ಪ್ರತಿಬಿಂಬ, ಅದರ ಸೋಪಾಧಿಕ ಪ್ರತಿಬಿಂಬ ಅಂತ ಹೇಳಿದಂತಾಯ್ತು. ಒಂದು ಕಡೆ ಸೋಪಾಧಿಕ ಪ್ರತಿಬಿಂಬ ಅಂದ್ರು, ಒಂದು ಕಡೆ ನಿರುಪಾಧಿಕ ಪ್ರತಿಬಿಂಬ ಅಂದ್ರು. ಅದಕ್ಕೆ ವಿರೋಧ ಹೇಗೆ ಪರಿಹಾರ ಅಂದ್ರೆ ಗೀತಾ ಭಾಷ್ಯ ಮತ್ತು ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಬಂದಿದ್ದಕ್ಕೆ ವಿರೋಧದ ಪರಿಹಾರ ಎಲ್ಲ ನ್ಯಾಯಸುಧಾದಲ್ಲಿ 3ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ ಅತಯೇವ ಚೋಪಮಾ ಸೂರ್ಯಕಾದಿವತ್ ಅಂತ ಒಂದು ಸೂತ್ರ. ಆ ಸೂತ್ರಕ್ಕೆ ಸಂಬಂಧಪಟ್ಟಂತಹ ಉಪಮಾಧಿಕರಣ ಅಂತ ಏನಿದೆಯಲ್ಲ, ಉಪಮಾಧಿಕರಣ ಅಂದ್ರೆ ಪರಮಾತ್ಮನಿಗೂ ಜೀವಾತ್ಮನಿಗೂ ಹೋಲಿಕೆ ಹೇಗೆ ಇತ್ಯಾದಿಗಳನ್ನು ತಿಳಿಸುವಂತಹ ಒಂದು ಅಧಿಕರಣ. ಆ ಅಧಿಕರಣದಲ್ಲಿ ಅದರ ಬಗ್ಗೆ ಒಂದಷ್ಟು ಸಂಗತಿಗಳನ್ನ ಹೇಳ್ತಾರೆ. ಬಿಂಬರಿಣಿಪರು ಸ್ವೋತ್ತಮರು ಅಂತ ಹಿಂದೆ ಹರಿಕಥಾಮೃತಸಾರದಲ್ಲಿ 6ನೇ ಸಂಧಿಯಲ್ಲೂ ಬಂದಿತ್ತು. ಆವಾಗ ಇದಕ್ಕೆ ಸಂಬಂಧಪಟ್ಟದೊಂದು ಶ್ಲೋಕ ಹೇಳಿದ್ದೆ. ಛಾಯಾ ವಿಷ್ಣು ರಮಾ ತಸ್ಯಾಸ್ ಛಾಯಾಧಾತ ವಿಶೇಷಕವು, ಪರಮಾತ್ಮನ ಲಕ್ಷ್ಮೀ ಪ್ರತಿಬಿಂಬ, ಅವಳಿಗೆ ಬ್ರಹ್ಮ ಮತ್ತು ವಾಯುಗಳ ಪ್ರತಿಬಿಂಬ ಅನ್ನುವಂಥ ವಿಷಯ ಹೇಳೋ ಪ್ರಸಂಗ ಬಂದಾಗ ಇದನ್ನು ಹೇಳಿದ್ದೆ. ಅಲ್ಲೇ ಬಂದಿರುವಂಥ ಮತ್ತೊಂದೆರಡು ವಾಕ್ಯಗಳು. ನಿರುಪಾಧಿ ಪ್ರತಿಬಿಂಬ ವಾಚೋಯುಕ್ತಿರಪಿ ಬಾಹ್ಯೋಪಾಧೀನತ್ವ ಅಭಾವಾಭಿಪ್ರಾಯೇಣ ನೇತವ್ಯ. ಟೀಕಾ ವಾಕ್ಯ ಜಯತೀರ್ಥದ ಮಾತು. ವಸ್ತುತಃ ಪರಮಾತ್ಮ ಬಿಂಬ ಜೀವ ಪ್ರತಿಬಿಂಬ, ಅವನು ಸೋಪಾಧಿಕ ಪ್ರತಿಬಿಂಬನೇ. ಅವನಿಗೊಂದು ಉಪಾಧಿ ಇದೆ. ಅದು ಯಾವ ಉಪಾಧಿ ಅಂತಂದ್ರೆ ಈ ಕನ್ನಡಿ ಅಂತ ಆಗಂತುಕವಾದಂಥ ಉಪಾಧಿ ಅಲ್ಲ ಅದು. ಕನ್ನಡಿ, ನೀರು, ಒಂದು ಸ್ಟೀಲಿನ ಪಾತ್ರೆ ನಡುವೆ ಬಂದು ಆಮೇಲೆ ಹೋದವು. ಆದರೆ ಇದು ಹಾಗಲ್ಲ. ಜೀವ ಪರಮಾತ್ಮ ಅನಾದಿ ಕಾಲದಿಂದ ಇದ್ದಾನೆ. ಅವನಿಗೆ ಪ್ರತಿಬಿಂಬಭೂತನಾಗಿ ಜೀವನು ಕೂಡ ಅನಾದಿ ಕಾಲದಿಂದ ಇದ್ದಾನೆ. ಅಲ್ಲಿ ಉಪಾಧಿ ಯಾವುದು ಅಂತಂದ್ರೆ ಆ ಜೀವನೇ ಉಪಾಧಿ. ಜೀವ ತನ್ನ ಅಲ್ಪಶಕ್ತಿತ್ವ, ತನ್ನ ಅಲ್ಪಜ್ಞತ್ವ ಇತ್ಯಾದಿ ಕಾರಣಗಳಿಂದಾಗಿ, ಇತ್ಯಾದಿ ನಿಮಿತ್ತದಿಂದಾಗಿ ಪರಮಾತ್ಮನಿಗೆ ಪ್ರತಿಬಿಂಬನಾಗಿದ್ದಾನೆ. ಹಾಗಾಗಿ ಆ ಜೀವನೇ ತಾನೇ ಉಪಾಧಿ, ತಾನೇ ಪ್ರತಿಬಿಂಬ. ಇಂತಹ ದೃಷ್ಟಾಂತ ಬೇರೆ ಕಡೆ ಸಿಗೋದಿಲ್ಲ ನಮಗೆ. ಅಂತ ಒಂದು ವಿಲಕ್ಷಣವಾದಂಥ ದೃಷ್ಟಾಂತ ಅದು. ಆದರೆ ಕೆಲವು ಕಡೆ ನಿರುಪಾಧಿಕ ಪ್ರತಿಬಿಂಬ ಅಂತ ಹೇಳ್ತಾರಲ್ಲ, ಇಲ್ಲಿ ನೀವು ಸೋಪಾಧಿಕ ಪ್ರತಿಬಿಂಬ ಅಂತ ಹೇಳಿದ್ರಿ, ಕೆಲವು ಕಡೆ ನಿರುಪಾಧಿಕ ಪ್ರತಿಬಿಂಬ ಅಂತ ಹೇಳ್ತಾರಲ್ಲ. ಇದು ಹೇಗೆ ಅಂತಂದ್ರೆ ಬಾಹ್ಯೋಪಾಧಿ ಅಧೀನತ್ವಾಭಾವ ಅಭಿಪ್ರಾಯೇಣ, ಹೊರಗಿನ ಉಪಾಧಿ ಇಲ್ಲ. ಇದು ಮುಖ, ಅದಕ್ಕೆ ಭಿನ್ನವಾದಂತಹ ಒಂದು ಕನ್ನಡಿ, ಆ ಕನ್ನಡಿಯೊಳಗೆ ಪ್ರತಿಬಿಂಬ. ಕನ್ನಡಿ, ನೀರು, ಸ್ಟೀಲಿನ ಪಾತ್ರೆ, ಎಣ್ಣೆ ಇತ್ಯಾದಿಗಳು ಬಾಹ್ಯೋಪಾಧಿಗಳು, ಹೊರಗಿನ ಆಗಂತುಕ ಉಪಾಧಿಗಳು. ಇಂಥ ಆಗಂತುಕ ಉಪಾಧಿಗಳು ನಡುವೆ ಬಂದದ್ದು ಮತ್ತೆ ಕೆಲವು ಕಾಲದಲ್ಲಿ ಹೋಗುವಂಥ ಉಪಾಧಿಗಳು ಜೀವ ಪರಮಾತ್ಮರ ನಡುವೆ ಇಲ್ಲ. ಇಷ್ಟೊಂದು ದೃಷ್ಟಿಯಿಂದ ಆ ಜೀವನನ್ನ ನಿರುಪಾಧಿಕ ಪ್ರತಿಬಿಂಬ ಅಂತ ಕೆಲವು ಕಡೆ ಹೇಳ್ತಾರೆ. ಆದರೆ ವಸ್ತುತಃ ಅವನು ಸೋಪಾಧಿಕ ಪ್ರತಿಬಿಂಬನೇ. ಜೀವನೇ ತಾನೇ ಉಪಾಧಿ, ತಾನೇ ಪ್ರತಿಬಿಂಬ. ಶಾಸ್ತ್ರದಲ್ಲಾದ್ರೂ ವಿರೋಧ ಬಂದ್ರೆ ಹೊರಗಿನ ಆಗಂತುಕವಾದ ಉಪಾಧಿ ಇಲ್ಲ, ಅದರಿಂದ ಆತ ನಿರುಪಾಧಿಕ ಅಂತ ಅಭಿಪ್ರಾಯ ತಗೊಳ್ಬೇಕು. ಇನ್ನು ಸೋಪಾಧಿಕ ಅಂದ್ರೆ ತಾನೇ ತನ್ನ ಅಲ್ಪಜ್ಞತ್ವಾದ ಗುಣಗಳಿಂದ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ ಅಂತ ಅದಕ್ಕೆ ಆ ಶಾಸ್ತ್ರದಲ್ಲಿ ಬಂದಂಥ ವಿರೋಧವನ್ನು ಹಾಗೆ ಪರಿಹಾರ ಮಾಡ್ಕೊಳ್ಬೇಕು. ಪರಮಾತ್ಮ ಬಿಂಬ ಜೀವ ಪ್ರತಿಬಿಂಬ ಅಂದಮೇಲೆ ನಮಗೊಂದು ಸಾದೃಶ್ಯ ಇರಬೇಕಲ್ಲ. ಅದೇನು ಸಾದೃಶ್ಯ? ಈಗ ಮುಖವನ್ನು ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಅದು ಹೋಲಿಕೆ ಇರ್ತದೆ. ನಿಮ್ಮ ಮುಖ ನಿಮ್ಮಂತೆ ಪ್ರತಿಬಿಂಬ ಹಾಗೆ ಕಾಣಿಸ್ತದೆ. ನಾನು ಹೋಗಿ ನೋಡ್ಕೊಂಡಾಗ ಬೇರೆ ಪ್ರತಿಬಿಂಬ ಕಾಣಿಸ್ತದೆ. ಅದೇನು ಅಂತಂದ್ರೆ ಕಿಂಚಿತ್ ಸುಖಾದಿ ಸಾದೃಶ್ಯಂ ಅಪೀಶೇನ ಸುರಾನೃತೆ ಅನ್ನೋ ವ್ಯಾಖ್ಯಾನ ಶ್ಲೋಕ. ಈ ಜೀವನನ್ನು ಒಟ್ಟಾರೆಯಾಗಿ ತಗೊಂಡಾಗ ಒಂದು ಸಮಾನತೆ,
ಆ ಜೀವರಲ್ಲಿ ಸಾತ್ವಿಕರನ್ನು ಮಾತ್ರ ತಗೊಂಡಾಗ ಮತ್ತೊಂದು ಸಮಾನತೆ ಪರಮಾತ್ಮನಿಗೂ ಅವರಿಗೂ. ಒಟ್ಟಾರೆ ಎಲ್ಲಾ ಜೀವಗಳನ್ನು ತಗೊಂಡ್ರೆ ಎಲ್ಲಾ ಜೀವರು ಸುಖ ಸ್ವರೂಪರೇನಲ್ಲ. ದುರ್ಯೋಧನಾದಿ ದುಷ್ಟ ಜೀವರು ಸುಖ ಸ್ವರೂಪರಲ್ಲ. ಹಾಗಾಗಿ ಪರಮಾತ್ಮನಿಗೂ ಆ ಜೀವರಿಗೂ ಸಾದೃಶ್ಯ ಏನು ಅಂತ ಪ್ರಶ್ನೆ ಬಂದ್ರೆ ಸುಖ ಜ್ಞಾನತ್ವೇನ ಸಾದೃಶ್ಯ ಅಂತ ಹೇಳಿ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಸುಖವೇ ಇಲ್ಲ, ಅಂತ ಸ್ವರೂಪ ಸುಖ ಇಲ್ಲಲ್ಲ ಅವರಿಗೆ. ತಾತ್ಕಾಲಿಕವಾದ ಸುಖ ಮಾತ್ರ, ಭೌತಿಕವಾದ ಸುಖ ಮಾತ್ರ. ಹಾಗಾಗಿ ದುಷ್ಟ ಜೀವರಿಗೂ ಪರಮಾತ್ಮನಿಗೂ ಸಾದೃಶ್ಯ ಏನು? ಆತ್ಮತ್ವೇನ ಚಿದ್ರೂಪತ್ವೇನ ಸಾದೃಶ್ಯ. ಅವನು ಅನಾದ್ಯನಂತರ ಅಂತ ಆತ್ಮ, ಇವರು ಅನಾದ್ಯನಂತರ ಅಂತ ಆತ್ಮರು, ಇಷ್ಟೇ ಅವ್ರಿಗೂ ಸಾದೃಶ್ಯ. ಇನ್ನು ಉಳಿದವರಿಗೆ ಸಾತ್ವಿಕವಾದಂಥ ಜೀವರಿಗೆ ಸುಖಾದಿ ಸಾದೃಶ್ಯ ಇದ್ದೇ ಇದೆ. ಈ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಪರಮಾತ್ಮನ ಭಕ್ತರಾದಂಥ ಸಾತ್ವಿಕರಾದ ಜೀವರಿಗೂ ಪರಮಾತ್ಮನಿಗೂ ಜ್ಞಾನ ಸುಖಾದಿ ರೂಪವಾದ ಸಾದೃಶ್ಯ ಇದೆ. ಹಾಗಾಗಿ ಅವರು ಬಿಂಬ ಪ್ರತಿಬಿಂಬರು. ಉಳಿದವರಿಗೆ ಆ ಜ್ಞಾನ ಸುಖಾದಿ ರೂಪವಾದ ಸಾದೃಶ್ಯ ಇಲ್ಲದೆ ಹೋದ್ರು ಕೇವಲ ಒಂದು ಆತ್ಮತ್ವ ರೂಪವಾದಂಥ ಅನಾದ್ಯನಂತ ಕಾಲೀನರಾದಂತಹ ಆತ್ಮ ಅವನು ಆಗಿದ್ದಾನೆ, ಇವರು ಆಗಿದ್ದಾರೆ ಅನ್ನುವಂಥ ಸಾದೃಶ್ಯ ಇಬ್ಬರಿಗೂ ಇದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಪರಮಾತ್ಮ ಜೀವನಿಗೆ ಬಿಂಬ, ಜೀವ ಪ್ರತಿಬಿಂಬ. ಪ್ರತಿಬಿಂಬ ಹೇಗೆ ಅಂದ್ರೆ ನಿರುಪಾಧಿಕ ಪ್ರತಿಬಿಂಬನೂ ಹೌದು, ಸೋಪಾಧಿಕ ಪ್ರತಿಬಿಂಬನೂ ಹೌದು. ನಿರುಪಾಧಿಕ ಪ್ರತಿಬಿಂಬ ಯಾಕೆಂದ್ರೆ ಬಾಹ್ಯ ಉಪಾಧಿ ಇಲ್ಲ, ಆಗಂತುಕವಾದಂತಹ ಬಂದು ಹೋಗುವಂಥ ಉಪಾಧಿ ಇಲ್ಲ, ತಾನೇ ಉಪಾಧಿ ತಾನೇ ಪ್ರತಿಬಿಂಬ ಅನ್ನೋದನ್ನ ಆ ಶಬ್ದದಿಂದ ತಿಳ್ಕೊಳ್ಬೇಕು. ಅನುಪಾಧಿಯಲ್ಲಿ ಪ್ರತಿಬಿಂಬಾಫೆಯಲ್ಲಿ ಹರಿಗೆ. ಹೀಗೆ ತಿಳ್ಕೊಂಡ್ರೆ ಪ್ರಹ್ಲಾದ ಪೋಷಕನಾದಂತಹ ಭಗವಂತ ನಮಗೆ ತತ್ವಜ್ಞಾನವನ್ನು ಕೊಡ್ತಾನೆ. ನಮ್ಮ ಹೃದಯದಲ್ಲಿ ಆತ ಯಾವತ್ತೂ ಕೂಡ ಕಂಗೊಳಿಸ್ತಾ ಇರ್ತಾನೆ. ಇಲ್ಲಿ ಪ್ರಹ್ಲಾದ ಪೋಷಕ ಅಂತ ಒಂದು ಮಾತು ಬಂತಲ್ಲ, ಅದನ್ನು ಬಹಳ ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಿಮಗೆ. ಭಗವಂತ ಅನಂತ ರೂಪ ಇದ್ದವನು ಅಂತ ಇಲ್ಲಿ ಕೂಡ ಬಂತು. ಈಗ ಪೂರ್ವ ರೂಪ ಅಂತ ಬಂತು. ಅದರಲ್ಲಿ ನಾವು ಭಗವಂತನನ್ನ ನಾನಾ ಥರ ಧ್ಯಾನ ಮಾಡ್ತಿರ್ತೀವಿ. ನರಸಿಂಹಾದಿ ರೂಪಗಳನ್ನೆಲ್ಲ ಬೇರೆ ಬೇರೆ ಥರ ಧ್ಯಾನ ಮಾಡ್ತೀವಿ. ತಂತ್ರಸಾರದಲ್ಲಿ ಈ ಪರಮಾತ್ಮ ಇಂಥ ಆಯುಧಗಳನ್ನು ಇಟ್ಕೊಂಡಿದ್ದಾನೆ, ಲಕ್ಷ್ಮಿ ಇಂಥ ರೂಪದ ಜೊತೆಗಿದ್ದಾನೆ ಅಂತೆಲ್ಲ ಧ್ಯಾನ ಮಾಡೇ ಮಾಡ್ತೀವಿ. ಪ್ರಹ್ಲಾದನ ಜೊತೆಗಿರುವಂತಹ ಭಗವಂತನನ್ನು ನಾವು ಚಿತ್ರಾದಿಗಳಲ್ಲಿ ನೋಡಿರ್ತೇವೆ. ಲಕ್ಷ್ಮಿ ಆತನ ತೊಡೆಯಲ್ಲಿರ್ತಾಳೆ, ನರಸಿಂಹನ ತೊಡೆಯಲ್ಲಿ. ಪ್ರಹ್ಲಾದ ಎದುರು ನಿಂತ್ಕೊಂಡಿರ್ತಾನೆ. ಇಂಥದೊಂದು ನೋಡಿರ್ತೀವಿ. ಒಂದು ಪ್ರತಿಮಾ ನೋಡಿದ್ದೆ ನಾನು, ಅದನ್ನು ನಿಮ್ಮ ಎದುರಿಗೆ ಹೇಳಬೇಕು ಅಂತ ನೆನಪು ಮಾಡಿಕೊಂಡೆ. ಭಂಡಾರಗೇರಿ ಮಠದಲ್ಲಿ ಈಗೇನು ವಿದ್ಯೇಶ ತೀರ್ಥರು ಅಂತಿದ್ದಾರಲ್ಲ, ಅವ್ರ ಮಠದಲ್ಲಿ ಒಂದು ನರಸಿಂಹನ ಪ್ರತಿಮಾ. ಆ ನರಸಿಂಹನ ಪ್ರತಿಮಾದಲ್ಲಿ ತೊಡೆ ಮೇಲೆ ಒಬ್ಬ ಮಲ್ಕೊಂಡಿದ್ದಾನೆ. ನಮಗೇನು ಕಾಣಿಸ್ತದೆ ಸಾಮಾನ್ಯವಾಗಿ, ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಮಡಗಿಸ್ಕೊಂಡು ಆತನ ಹೊಟ್ಟೆ ಇದನ್ನು ಹರಿದು ಆ ಕರುಳಿನ ಮಾಲೆ ಅಂತ ತಾನು ಹಾಕ್ಕೊಂಡವನು. ನಾನು ಅದನ್ನು ದೂರದಿಂದ ನೋಡಿದೆ. ಅಲ್ಲಿದ್ದವ್ರು ಹೇಳಿದ್ರು ಆ ತೊಡೆ ಮೇಲೆ ಮಲ್ಕೊಂಡಿದ್ದು ಹಿರಣ್ಯಕಶಿಪು ಅಲ್ಲ, ಅದು ಪ್ರಹ್ಲಾದ ಅಂತೇಳಿ. ಅದೊಂದು ಅಪರೂಪದ ಪ್ರತಿಮಾ. ಪ್ರಹ್ಲಾದ ಪೋಷಕ ಅಂತ ನೆನಪಿಗೆ ಬಂತಲ್ಲ, ಅದಕ್ಕಾಗಿ ಏನು ಹೇಳಿದೆ. ಅಂಥ ಪ್ರತಿಮಾ ನಾನು ಇಲ್ಲಿ ನೋಡಿರಲಿಲ್ಲ. ಹಿರಣ್ಯಕಶಿಪುವನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಆತನನ್ನು ಸಿಗಿದು ಹಾಕಿದ್ದು ವಿಷಯ ಬೇರೆ. ಪ್ರಹ್ಲಾದನ ತೊಡೆ ಮೇಲೆ ಮಲಗಿಸ್ಕೊಂಡು ಆತನಿಗೆ ಸಮಾಧಾನ ಮಾಡಿದ್ದು. ಇಲ್ಲಿ ತನಕ ದುಷ್ಟನಾದಂತಹ ತಂದೆಯ ವಶದಲ್ಲಿದ್ದೇ ಆತನ ಅನುಯಾಯಿಗಳು ಚಂಡಾಮರ್ಕರು ನಿಮಗೆ ಬೇಕಾಬಿಟ್ಟಿಯಾದಂತಹ ಉಪದೇಶ ಮಾಡಿದ್ರು, ನಿನಗೆ ನಾನಾ ಥರದ ಹಿಂಸೆ ಕೊಟ್ಟರು. ಗಿರಿ ತುದಿಯಿಂದ ತಳ್ಳಿದ್ರು, ನೀರಿನಲ್ಲಿ ಹಾಕಿದ್ರು, ಬೆಂಕಿಯಲ್ಲಿ ಹಾಕಿದ್ರು, ವಿಷ ಕೊಡಿಸಿದ್ರು. ಅದಕ್ಕೆ ಯಾವುದಕ್ಕೂ ಈಗ ನಾನು ನಿನಗೆ ಪ್ರತ್ಯಕ್ಷ ಆಗಿದ್ದೇನೆ, ಇನ್ನು ತೊಂದರೆ ಮಾಡ್ಕೋಬೇಡ ಅಂತ ಆತನಿಗೆ ಸಾಂತ್ವನ ಮಾಡಿದ ರೂಪ ಏನಿದೆಯಲ್ಲ, ಅದು ಆತನನ್ನು ತೊಡೆ ಮೇಲೆ ಮಲಗಿಸ್ಕೊಂಡಂಥ ಒಂದು ರೂಪ. ಹೀಗೂ ಪರಮಾತ್ಮನ ನಾವು ಧ್ಯಾನ ಮಾಡಬಹುದು. ಹೀಗೆ ಇಂಥದೇ ನರಸಿಂಹನ ಜಪ ಮಾಡುವಾಗ ತಂತ್ರಸಾರದಲ್ಲಿ ಹೇಳಿದಂತೆ ಆ ಧ್ಯಾನ ಮಾಡೋದು ಸರಿ. ಉಳಿದಂತೆ ನರಸಿಂಹನಿಗೆಲ್ಲ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ತೊಡೆ ಮೇಲೆ ಆತನನ್ನು ಮಲಗಿಸ್ಕೊಂಡು, ಮಗುವಿನಂತೆ ಮಲಗಿಸ್ಕೊಂಡು ಆತನನ್ನ ತಟ್ಟಿ ಸಂತೈಸಿದ ರೂಪ ಅದು. ಅಂಥದೊಂದು ಅಪರೂಪದ ಪ್ರತಿಮಾ ಇತ್ತು. ಅದಕ್ಕೆ ನಾನು ನಿಮ್ಗೆ ಈಗ ನೆನಪು ಮಾಡಿಕೊಂಡೆ, ಪ್ರಹ್ಲಾದ ಪೋಷಕ ಅಂತ ಬಂದಾಗ. ರಸ ವಿಶೇಷದೊಳ ಅತಿ ವಿಮಲ ಸಿತವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ ನಸುಗುಂದದಲ್ಲಿ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ತಿ ರಸದಿ ತ್ವೈದ ಮಹಾತ್ಮರ ಬಾಧಿಸವು ಭವದೊಳಗಿದ್ದರೆಯೂ ಸರಿ ದುರಿತ ರಾಶಿಗಳು. ಎಲ್ಲರೂ ಬಂದಿರ್ಬೇಕು, ಬೇರೆ ಕಡೆ ಬಂದಿರ್ಬೇಕು. ಸಾಮಾನ್ಯವಾಗಿ ಒಂದು ಬಟ್ಟೆಯನ್ನು ತಗೊಂಡು ಹೋಗಿ ಬೆಂಕಿಯಲ್ಲಿ ಹಾಕಿಬಿಟ್ರೆ ಆ ಬಟ್ಟೆ ಸುಟ್ಟು ಬೂದಿಯಾಗಿ ಹೋಗ್ತದೆ. ಆದರೆ ಒಂದು ಥರದ್ದು ತೈಲ ಇದೆ ಅಂತ, ಅದು ಯಾವುದೋ ಕೆಲವು ಗಿಡಮೂಲಿಕೆಗಳು, ರಾಸಾಯನಿಕಗಳು ಇತ್ಯಾದಿಗಳು. ಆ ರಾಸಾಯನಿಕದಲ್ಲಿ ಒಂದು ಬಟ್ಟೆಯನ್ನು ಅದ್ದಿ ಅದನ್ನು ತೊಗೊಂಡೋಗಿ ಬೆಂಕಿಯಲ್ಲಿ ಹಾಕಿದ್ರು ಆ ಬಟ್ಟೆಗೆ ಏನಾಗೋದಿಲ್ಲ ಅಂತ. ಅಂದ್ರೆ ಒಂದು ಸ್ವಲ್ಪ ಹೊತ್ತಿನ ತನಕ ಅಂತಿರ್ಬೇಕು, ಆಮೇಲೆ ಬಟ್ಟೆ ಸುಟ್ಟು ಹೋಗ್ತಿರ್ಬೇಕು, ಅದೇ ವಿಷಯ ಬೇರೆ. ಆ ಒಳಗಿರುವಂಥ ತೈಲ ಇರೋ ತನಕ. ರಸ ವಿಶೇಷದೊಳು ಅದೊಂದು ಯಾವುದೋ ರಾಸಾಯನಿಕ. ಅತಿ ವಿಮಲ ಸಿತ ವಸನ ಅಂದ್ರೆ ಬಟ್ಟೆ, ಸ್ವಚ್ಛವಾದಂಥ ಬಿಳಿ ಬಟ್ಟೆಯನ್ನು ತೊಯಿಸಿ ಅಗ್ನಿಯೊಳಗಿಟ್ಟರೆ ಪಸರಿಸುವುದು ಪ್ರಕಾಶ, ಬೆಳಕೆಲ್ಲ ಆ ಕಡೆ ಹರಡ್ತದೆ. ನಸುಗುಂದದಲೆ ಆ ಬೆಳಕಿನಲ್ಲಿ ಏನು ಸ್ವಲ್ಪ ಅಸ್ತವ್ಯಸ್ತ ಇರೋದಿಲ್ಲ, ಬಟ್ಟೆಗೂ ಏನಾಗೋದಿಲ್ಲ, ಸರ್ವತ್ರ ಹರಡ್ತದೆ. ಹಾಗೆ
ತ್ರಿಶಿರಸ್ ಮತ್ತು ಖರ, ತ್ರಿಶಿರ, ದೂಷಣ ಮೊದಲಾದ ರಾಕ್ಷಸರನ್ನ ತೊರೆದುಕೊಂಡಂಥ ರಾಮ ಏನಿದ್ದಾನೆ, ಅವನ ಭಕ್ತಿ ರಸದಲ್ಲಿ ನಮ್ಮ ಈ ಜೀವಾತ್ಮ ತೊಯ್ದರೆ, ಆ ಜೀವಾತ್ಮ ತೊಯ್ದು ಹೋಗಿದ್ರೆ, ತೊಯ್ದ ಮಹಾತ್ಮರ ಬಾಧಿಸವು. ಜೀವಾತ್ಮ ಅಂತಂದ್ರೆ ಒಂದು ಬಟ್ಟೆ, ಅದನ್ನು ಭಕ್ತಿ ರಸದಲ್ಲಿ ತೋಯಿಸಬೇಕು. ತೋಯಿಸಿ ಹಾಕಿಬಿಟ್ರೆ ಭವದ ಒಳಗೆ ಇದ್ದರೆಯೂ ಸರಿ, ಸಂಸಾರದಲ್ಲಿ ಇದ್ರೂ ಯಾವ ಪಾಪರಾಶಿಯೂ ಕೂಡ ನಮ್ಮನ್ನು ಸುಡೋದಿಲ್ಲ. ಯಾಕಂದ್ರೆ ಭಕ್ತಿ ರಸ ಇದೆ. ಭಕ್ತಿ ರಸ ಬಿಟ್ಟು ನಾನೇ ಅಂತ ದುರಹಂಕಾರ ಪಡ್ಲಿಕ್ಕೆ ಶುರು ಮಾಡಿಬಿಟ್ಟು ಸುಟ್ಟಾಕ್ಬೇಕು. ವಾರಿನಿಧಿಯೊಳಗೆ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುತ ಪರಮ ಮೋದದಲ್ಲಿಪ್ಪ ತೆರೆದಂತೆ 3 ಗುಣಗಳ ಮಾನಿ ಎನಿಸುವ ಶ್ರೀ ರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ. ವಾರಿನಿಧಿ ಅಂದರೆ ಸಮುದ್ರ, ಅದರೊಳಗೆ ಅಖಿಲ ನದಿಗಳಿವೆ. ಎಲ್ಲ ನದಿಗಳಲ್ಲಿ ಹೋಗಿ ಸೇರ್ತವೆ, ಆದರೆ ತಮ್ಮ ಅಸ್ತಿತ್ವ ಉಳಿಸ್ಕೊಂಡಿರ್ತವೆ. ಬೇರೆ ಬೇರೆ ಹೇಗೆ ತೋರ್ತವಲ್ಲ ಹಾಗೆ ಮತ್ತು ಅವು ವಿಹಾರ ಮಾಡ್ತಿರ್ತವೆ ನದಿಗಳು. ಆ ನದಿಗಳು ನದಿ ಅಭಿಮಾನಿ ದೇವತೆಗಳು. ಸಮುದ್ರ ರಾಜನಾದ ವರುಣನ ಜೊತೆಗಿದ್ರೂ ಆ ನದ್ಯಾಭಿಮಾನಿ ದೇವತೆಗಳೆಲ್ಲ ತಮ್ಮ ನಾಮ ರೂಪಗಳನ್ನು ಉಳಿಸ್ಕೊಂಡಿರ್ತಾರೆ. ಪರಮ ಮೋದದಲ್ಲಿ ಭಾರಿ ಸಂತೋಷದಿಂದ ಇರ್ತಾರೆ. ಹಾಗೆ 3 ಗುಣಗಳ ಸತ್ವ ರಜಸ್ ತಮಸ್ಸುಗಳಿಗೆ ಅಭಿಮಾನಿ ದೇವತೆ ಆದಂಥ ಈ ಶ್ರೀದೇವಿ ಏನಿದ್ದಾಳಲ್ಲ, ಲಕ್ಷ್ಮೀದೇವಿ, ಆಕೆ ಆ ರಮಾ ರೂಪಗಳು ಹರಿಯಲ್ಲಿ ತೋರುತ್ತಿಪ್ಪವು. ಪರಮಾತ್ಮನಿಗೂ ಬೆರೆತುಕೊಂಡು ಬಿಟ್ಟಿರ್ತವೆ, ಆದರೂ ಇವಳಿಗೆ ಪ್ರತ್ಯೇಕ ಅಸ್ತಿತ್ವ ಇದೆ, ಅವನಿಗೆ ಪ್ರತ್ಯೇಕ ಅಸ್ತಿತ್ವ ಇದೆ. ಪರಮ ಮೋದದಲ್ಲಿ ಆಕೆ ಇದ್ದಾಳೆ ಅವನೊಳಗೆ ಸಮರಹಿತಳಾಗಿ. ಆಕೆಗೆ ಸಮಾನ ಯಾರೂ ಇಲ್ಲ. ಪರಮಾತ್ಮ, ಅದಾದ್ಮೇಲೆ ಲಕ್ಷ್ಮೀದೇವಿ, ಅದಾದ್ಮೇಲೆ ಬ್ರಹ್ಮವಾಯುಗಳು. ಅಂದರೆ ಅಲ್ಲಿ ಇಬ್ಬರು ಇದ್ದಾರೆ. ಹಾಗೆ ಗರುಡು ಶೇಷ ರುದ್ರರು ಅಂತೂ 3 ಜನ ಇದ್ದಾರೆ ಆ ಕಕ್ಷಾದಲ್ಲಿ. ಅವಳ ಕಕ್ಷಾದಲ್ಲಿ ಅವರಿಗೆ ಸಮಾನಗಳು ಯಾರಿಲ್ಲ, ಅದಕ್ಕೆ ಸಮರಹಿತಳು ಅಂತ ವರ್ಣನೆ ಮಾಡಿದರು. ಸತ್ವಗುಣಕ್ಕೆ ಶ್ರೀರೂಪ, ರಜೋಗುಣಕ್ಕೆ ಭೂರೂಪ, ತಮೋಗುಣಕ್ಕೆ ದುರ್ಗಾ ಅನ್ನುವಂಥ ರೂಪ. ಅವತ್ತೊಂದು ಮಂತ್ರ ಹೇಳಿದ್ನಲ್ಲ, ಸ್ಯೂನಾ ಪೃಥಿವಿ ಭವಾನ್ ರಕ್ಷರ ನಿವೇಶಾನಿ ಯಚ್ಛಾ ನಶರ್ಮ ಸಪ್ರಥಾ ಅಂತ. ಸ್ಯೂನಾ ಪೃಥ್ವಿ ಅನ್ನೋ ರೂಪಕ್ಕೆ ಮಂತ್ರ ಅದು ಈ ನಾವಿರುವಂಥ ಈ ಭೂಮಿ ಇದೆಯಲ್ಲ ಇದನ್ನೂ ಹೇಳ್ತದೆ. ಇದರೊಳಗಿರುವಂಥ ಲಕ್ಷ್ಮೀದೇವಿಯನ್ನ ಭೂರೂಪವನ್ನು ಹೇಳ್ತದೆ, ಪರಮಾತ್ಮನನ್ನು ಹೇಳ್ತದೆ. ಸ್ಯೋನ ಅಂದರೆ ಸುಖಕರಳು ಆ ರೂಪ. ಪೃಥ್ವಿ, ಭವ ಅಂದ್ರೆ ಕ್ಷರ, ಈ ಋಕ್ಷರ ಅಂದರೆ ಕಂಟಕ. ನಾವು ಸಂಚಾರ ಮಾಡುವ ಮಾರ್ಗದಲ್ಲಿ ನಮಗೆ ಕಂಟಕ ತಂದು ಒಡ್ಡದೇ ಇರು, ನಮ್ಮ ಪ್ರಯಾಣ ಸುಖಕರವಾಗಿರಲಿ, ನಾವೆಲ್ಲಿ ನಿಮ್ಮ ಮೇಲೆ ಸಂಚಾರ ಮಾಡಿದರು. ಮತ್ತೆ ಭವಾನ್ ಋಕ್ಷರ ನಿವೇಶಾನಿ, ಅಲ್ಲಿ ಅಂಧಕ್ಷರ ಅಂತ ಇನ್ನೊಂದು ಶಬ್ದ ಇದೆಯಲ್ಲ, ಅದಕ್ಕೆ ಇನ್ನೊಂದು ಥರನೂ ಅರ್ಥ ಮಾಡ್ಬೋದು. ಋಗ್ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯ. ನೃಕ್ಷರ, ಈ ನೃ ಅಂದ್ರೆ ಮನುಷ್ಯ ಕ್ಷರನಾದಾಗ, ಸತ್ತು ಹೋದಾಗ ಭೂಮಿ ಆತನ ಜೊತೆಗೆ ಹೋಗೋದಿಲ್ಲ. ನೃಕ್ಷರ. ನೃ ಅಂದ್ರೆ ಮನುಷ್ಯನ ಜೊತೆಗೆ ಇದು ಹೋಗೋದಿಲ್ಲ. ಎಷ್ಟೋ ಜನ ರಾಜರ ಆಳಿ ಹೋದ್ರು, ಪಾಳೆಗಾರರ ಆಳಿ ಹೋದ್ರು, ಆಡಳಿತಗಾರರೆಲ್ಲ ಹೋದ್ರು, ಆದರೆ ಅವ್ರ ಹಿಂದೆ ಈ ಭೂಮಿ ಹೋಗಲಿಲ್ಲ. ಇದು ಮಾತ್ರ ಇತ್ತು, ಅವನು ಹಾಗೇ ಇದ್ದ. ಹಾಗೆ ನೃ ಅಂದರೆ ನಾವು ಈಗೆಲ್ಲ ಜೀವರು. ಈ ಜೀವರೆಲ್ಲ ನಾವು ನಮ್ಮ ಶರೀರವನ್ನು ಕಳ್ಕೊಂಡು ನಮ್ಮ ಗತಿಗೆ ಹೋಗ್ತೀವಿ. ಆದರೆ ಪ್ರಕೃತಿಗೆ ಮಾತ್ರ ಆ ನಾಶ ಇಲ್ಲ. ಅದಕ್ಕಾಗಿ ನೃಕ್ಷರ ಅಂತ ಹೇಳಿದ್ರು. ನಿವೇಶ ಅಂದರೆ ಸೈಟ್, ನಮ್ಗೆ ಗೊತ್ತು. ನಮಗೆ ಈ ಭೂಲೋಕದಲ್ಲಿ ನಿಂತ್ಕೊಂಡು ಇಲ್ಲಿ ಪರಮಾತ್ಮನ ಭಕ್ತಿ ಪ್ರವಚನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಒಂದು ಸುಖಕರವಾದ ಜಾಗವನ್ನು ನೀನು ಕೊಡ್ತೀವಿ. ನಿವೇಶಾನಿ ಯಚ್ಛಾನ ಶರ್ಮ ಸಪ್ರಥಃ. ಶರ್ಮ ಅಂದರೆ ಸುಖ, ಸಪ್ರಥ ಅಂದ್ರೆ ಏನೋ ಶಬ್ದದ ಅರ್ಥ ಇದೆ, ನನಗೆ ನೆನಪಿಗೆ ಬರ್ತಿಲ್ಲ. ನಮಗೆ ಸುಖವನ್ನು ಕೊಡು ಅಂತ ಅವಳನ್ನು ಕೇಳ್ಕೋಬೇಕು. ಇದು ಪರಮಾತ್ಮನ ಅರ್ಧಾಂಗಿನಿಯಾದಂಥ ಲಕ್ಷ್ಮೀಯ ಭೂರೂಪ ಏನಿದೆ ಅದರ ಸ್ತೋತ್ರ ಅದು. ಈ ಭೂಮಿಗೂ ಹೇಳ್ಬೋದು, ಅದಕ್ಕೂ ಹೇಳ್ಬೋದು. ಅದಕ್ಕೆ ಕೆಲವು ಸಲ ಮಂಗಳಾಚರಣೆ ರೂಪವಾಗಿ ಆ ಶ್ಲೋಕ ನಾನು ಹೇಳ್ತಿರ್ತೇನೆ. ಕೋಕನದ ಸಖನುದಯ ಘೂಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರತಾ ಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೆ ಸ್ವೀಕರಿಸಿ ಸುಖ ಪಡಲು ಅರಿಯದ ಅವಿವೇಕಿಗಳು ನಿಂದಿಸಿದರೆ ಏನಹುದು? ಈ ಕವಿತ್ವ ಕೇಳಿ ಸುಖ ಪಡೆದಿರೇ ಕೋವಿದರು. ಈಗ ಗೂಬೆಗೆ ಆ ಸೂರ್ಯನ ಬೆಳಕು ಸುಖ ಕೊಡೋದಿಲ್ಲ, ಅದಕ್ಕೆ ಕಿರಿಕಿರಿ ಅನಿಸ್ತದೆ. ಆಯ್ತು, ಅದ್ರ ಸಮಸ್ಯೆ ಅಷ್ಟೇ. ಅದು ಸೂರ್ಯನಿಗೆ ಏನಾದರೂ ಕಳಂಕ ಬಂತು ಅನ್ನೋದ್ರಿಂದ ಏನು ಕಳಂಕವೂ ಬರಲಿಲ್ಲ. ಘೂಕ ಅಂತಂದ್ರೆ ಗೂಬೆ ಅಂತ, ಅದರ ಆಲೋಕನಕ್ಕೆ ಸೊಗಸೋದಿಲ್ಲ ಇದು ಸೂರ್ಯನ ಬೆಳಕು. ಕೋಕನದ ಸಖ ಅಂತಂದ್ರೆ ಈ ಸೂರ್ಯ, ಆ ಸೂರ್ಯನ ಉದಯ ಅದು ಸಂತೋಷ ಕೊಡೋದಿಲ್ಲ.
ಕೋಕನದ ಅಂದ್ರೆ ಬಿಳಿ ಕಮಲ ಅಂತ ಅರ್ಥ, ಕೆಂಪು ಕಮಲ ಅಲ್ಲ. ಅಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ದೆ ನಾನು. ಕೋಕನದ ಅಂದ್ರೆ ಕೆಂಪು ಕಮಲ. ಆ ಕೆಂಪು ಕಮಲಕ್ಕೆ ಈತ ಸಖ. ಯಾಕಂದ್ರೆ ಸೂರ್ಯ ಉದಯಿಸಿದಾಗ ಕೆಂಪು ಕಮಲ ಅರಳ್ತದೆ, ಚಂದ್ರ ಉದಯಿಸಿದಾಗ ಬಿಳಿ ಕಮಲ ಅರಳ್ತದೆ. ಅದಕ್ಕೆ ಕೋಕನದ ಅಂದ್ರೆ ಕಮಲ ಅಂತ ಹಾಗರ್ಥ ತಿಳ್ಕೊಂಡ್ಬಿಟ್ರೆ ಸಾಕು. ಭಾಸ್ಕರ ತಾ ಕಳಂಕನೇ, ಗೂಬೆಗೆ ಸೇರ್ಲಿಲ್ಲ ಅಂದ್ರೆ ಭಾಸ್ಕರನಿಗೇನು ಕಳಂಕ ಬಂತೇನು? ಅದರಂತೆ ಈ ಕೃತಿಪತಿ ಜಗನ್ನಾಥನಿರೆ, ಈ ಕೃತಿಯನ್ನ ಮಾಡಿಸಿದವನ ಜಗನ್ನಾಥ ಆತ ಇದ್ದಾಗ ಈ ಅವಿವೇಕಿಗಳು ಸ್ವೀಕರಿಸಿ ಸುಖ ಪಡಲಿಕ್ಕೆ ಅರಿದೇ ಇದ್ರೆ ಅವಿವೇಕಿಗಳು ಸೇರೋದಿಲ್ಲ. ಏನಾಗೋದಿದೆ? ಅವ್ರು ನಿಂದನೆ ಮಾಡಿದ್ರೆ ಏನಾಗೋದಿದೆ? ಈ ಕವಿತ್ವವ ಕೇಳಿ ಸುಖ ಪಡ್ತಾರೆ ಕೋವಿದರು, ಅವ್ರಿಗೆ ಸುಖ ಆಗೋದಿಲ್ಲ ಏನೋ, ಅವ್ರು ಇರ್ತಾರೆ, ಅವ್ರ ಸಲುವಾಗಿ ಬರೆದಿದ್ದೇನೆ ಅಂದ್ರು ದಾಸರು. ಚೇತನಾಚೇತನಗಳಲ್ಲಿ ಗುರು ಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತುಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವಧ್ಯ. ಗುರುಮಾತರಿಶ್ವ, ಗುರುವಾದಂಥ ಆ ಮುಖ್ಯ ಪ್ರಾಣಿಯನಿದ್ದಾನೆ, ಅವನಲ್ಲಿ ಅಂತರ್ಗತನಾದಂಥ ಜಗನ್ನಾಥ ವಿಠಲ ಇದ್ದಾನೆ. ಚೇತನರಲ್ಲೂ ಅಚೇತನರಲ್ಲೂ ಗುರು ಮುಖ್ಯ ಪ್ರಾಣ ಇದ್ದಾನೆ, ಅವರೊಳಗೆ ಈ ಜಗನ್ನಾಥ ವಿಠಲ ಇದ್ದಾನೆ, ನಿರಂತರ ವ್ಯಾಪಿಸಿಕೊಂಡಿದ್ದಾನೆ. ಅದೇ ತಿಳಿಸಿಕೊಳ್ಳದೆ ಇದ್ದೇನಂತ ತಿಳಿಸ್ಕೊಡೋದೇ ಇಲ್ಲ. ಬಹಳ ಆಲೋಚನೆ ಮಾಡಿ ತಿಳಿದ್ರೆ ತಿಳಿತದೆ, ಇಲ್ಲದಿದ್ರೆ ಇಲ್ಲ. ಕಾತರವ ಪುಟ್ಟಿಸಿ, ಆದರೆ ಜೀವನಿಗೆ ಯಾವತ್ತೂ ಆತಂಕ, ಏನು ಗತಿನೋ ಏನೋ, ಹೇಗಾಗ್ತದೋ ಕೆಲಸಗಳು, ಸಂಸಾರ ಹೇಗೆ ನಡೀತದೋ ಏನೋ ಅಂತ ಕಾತರ. ಕಾತರವ ಪುಟ್ಟಿಸಿ ವಿಷಯದಲ್ಲಿ, ವಿಷಯ ಭೋಗಗಳ ಬಗ್ಗೆ ಒಂದು ಕಾತರ ಹುಟ್ಟಿಸುವಂತೆ ಮಾಡ್ತಾನವನು. ಯಾತುಧಾನರ ಮೋಹಿಸುವ, ರಾಕ್ಷಸರನ್ನ ಅಂದ್ರೆ ರಾಕ್ಷಸ ಸ್ವಭಾವದ ತಾಮಸರನ್ನ ಆತ ಮೋಹದಲ್ಲಿ ಇಟ್ಟಿರ್ತಾನೆ. ಆತ ಹೇಗೆ? ನಿರ್ಭೀತ, ಭಯ ಅವನಿಗಿಲ್ಲ, ಭಯ ಇರೋದು ನಮಗೆ, ಸಂಸಾರದ ಭಯ ಇರೋದ್ರೆ ನಮಗೆ, ಅವನಿಗಿಲ್ಲ. ಆತ ನಿತ್ಯಾನಂದಮಯ ಯಾವತ್ತೂ ಕೂಡ, ನಿರ್ದೋಷ, ದೋಷರಹಿತನಾದವನು, ಸತ್ವರಜ ತಮಸ್ಸು ಅನ್ನುವಂಥ 3 ದೋಷಗಳಿಲ್ಲ. ನಿರವಧ್ಯ, ಅದು 2 ಶಬ್ದಗಳು ಒಟ್ಟಿಗೆ ಬಂತು, ನಿರ್ದೋಷ ನಿರವಧ್ಯ ಅಂತ. ಒಂದಕ್ಕೆ ಬೇರೆ ಅರ್ಥ ಮಾಡ್ಬೇಕಷ್ಟೆ. ವಸ್ತುತಃ 2ಕ್ಕೂ ದೋಷರಹಿತ ಅಂತಲೇ ಅರ್ಥ ಆಗ್ತದೆ. ಅದು ದಾಸರು ಹಾಗೆ ಪ್ರಯೋಗ ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ಏನಾದರೂ ನಿರ್ದೋಷ ಅಂತಂದ್ರೆ ಸತ್ವ ರಜಸ್ ತಮಸ್ಸು ಅನ್ನುವಂಥ 3 ದೋಷಗಳ ಸ್ಪರ್ಶಕ್ಕೆ ಒಳಪಡದೇ ಇದ್ದವನು. ಇನ್ನು ನಿರವಧ್ಯ ಅಂತಂದ್ರೆ ಕುಂದು ಕೊರತೆ ಇತ್ಯಾದಿಗಳು ಯಾವುದೂ ಇಲ್ಲದೇ ಇದ್ದವನು, ಅವನ ಆನಂದಕ್ಕೆ ಅವನ ಜ್ಞಾನಕ್ಕೆ ಯಾವುದು ಕುಂದು ಕೊರತೆ ಇಲ್ಲ. ಹಾಗೆ ಇನ್ನೊಂದು ಶಬ್ದಕ್ಕೆ ಅರ್ಥ ಮಾಡಿ ಆ ಶಬ್ದಕ್ಕೊಂದು ಸಾರ್ಥಕತೆಯನ್ನು ಹೇಳಬೇಕು. ಪರಾಪೂರ್ವೇಶಾಂ ಸಖ್ಯಾ ಪೃಣಕ್ತಿ ವಿತರ್ತುರಾಣೋ ಅಪರೇಭಿರೇತಿ ಅನಾನುಭೂತಿ ರವಿಧೂನ್ವಾನಃ ಪೂರ್ವೀರಿಂದ್ರ ಶರದಸ್ತರ್ತರೀತಿ ಅಂತ ಒಂದು ಋಗ್ವೇದದ ಮಾತಂತೆ. ಅದು ಇದೇ ಅರ್ಥವನ್ನು ಹೇಳಿತ್ತು. ಪೂರ್ವೀ ಇಂದ್ರ, ಬಹಳ ಆತ ಇಂದ್ರ, ದೊಡ್ಡ ಇಂದ್ರ ಅವನೇ, ಎಲ್ಲರಿಗಿಂತ ಹೆಚ್ಚಿನ ಐಶ್ವರ್ಯ ಇದ್ದವನು ಆತ ಇವರೆಲ್ಲರನ್ನು ಕೂಡ ಅಜ್ಞಾನದಲ್ಲಿ ಇಟ್ಟಿದ್ದಾನೆ, ಅಜ್ಞಾನದಲ್ಲಿಟ್ಟು ಸಂಸಾರದಲ್ಲಿ ಅವರು ತೊಳಲಾಡುವಂತೆ ಮಾಡಿದ್ದಾನೆ ಅನ್ನುವಲ್ಲಿಗೆ ಹರಿಕಥಾಮೃತ ಸಾರದ 14ನೇ ಜೀವನ ಪ್ರಕ್ರಿಯಾ ಸಂಧಿ ಅದರ 31ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 443ನೇ ಪದ್ಯ, ಅದರ ಶ್ರವಣದೊಂದಿಗೆ ಈ 88ನೇ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.